ಆನೇಕಲ್ ಪಿಎಲ್ಡಿ ಬ್ಯಾಂಕ್ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷಕ್ಕೆ ಭರ್ಜರಿ ಜಯ. ಆನೇಕಲ್ ತಾಲೂಕಿನ ಪ್ರಾಥಮಿಕ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಿಯಮಿತ 2024-25ನೇ ಸಾಲಿನ 13 ಸ್ಥಾನಗಳಲ್ಲಿ 10 ಸ್ಥಾನಗಳಿಗೆ ಅವಿರೋಧವಾಗಿ ಆಯ್ಕೆಯಾಗಿದ್ದರೆ ಉಳಿದ 3 ಸ್ಥಾನಗಳಿಗೆ ಇಂದು ಚುನಾವಣೆ ನಿಗದಿಯಾಗಿತ್ತು. ಇಂದು ನಡೆದ ಚುನಾವಣೆಯಲ್ಲಿ 3 ಸ್ಥಾನಗಳಲ್ಲಿ ಬಿಜೆಪಿ ಭರ್ಜರಿ ಜಯ ಗಳಿಸಿದೆ. ಒಟ್ಟು ಬಿಜೆಪಿಗೆ 13 ಸ್ಥಾನಗಳು. ಭಾರತೀಯ ಜನತಾ ಪಕ್ಷದ ಎಲ್ಲ ನಿರ್ದೇಶಕರಿಗೂ ಹಾಗೂ ಚುನಾವಣೆಯಲ್ಲಿ ಅಭ್ಯರ್ಥಿಗಳ ಗೆಲುವಿಗೆ ಶ್ರಮಿಸಿದ ಕಾರ್ಯಕರ್ತರಿಗೆ ಮಾಜಿ ಕೇಂದ್ರ ಸಚಿವರಾದ ಎ. ನಾರಾಯಣಸ್ವಾಮಿರವರು ಧನ್ಯವಾದಗಳನ್ನು ತಿಳಿಸಿದರು. ಇನ್ನು ಹಿಂದುಳಿದ ವರ್ಗ ಎ ಮೀಸಲಾತಿ ಕ್ಷೇತ್ರದಲ್ಲಿ ಒಟ್ಟು 45 ಮತಗಳು ಇದ್ದು ಬಿಜೆಪಿ ಅಭ್ಯರ್ಥಿ ಪಂಡರಿ ರಘುರವರಿಗೆ 33 ಮತ ಪಡೆದರೆ ಕಾಂಗ್ರೆಸ್ ಅಭ್ಯರ್ಥಿ ರಾಧಾರವರು 12 ಮತ ಪಡೆದಿದ್ದಾರೆ. ಇನ್ನು ಸಾಲಗಾರರಲ್ಲದ ಕ್ಷೇತ್ರವಾದ ಆನೇಕಲ್ ಕ್ಷೇತ್ರದಲ್ಲಿ ಒಟ್ಟು 344 ಮತಗಳು ಇದ್ದು ಅದರಲ್ಲಿ ಬಿಜೆಪಿ ಬೆಂಬಲಿತ ಹರೀಶ್ ರವರು 212 ಮತ ಪಡೆದರೆ ಬಂಡಾಯ ಅಭ್ಯರ್ಥಿ ನವೀನ್ ರವರು 102 ಮತಗಳಿಗೆ ತೃಪ್ತಿ ಪಡೆದಿದ್ದಾರೆ. ಇನ್ನು ಮರಸೂರು ಸಾಲಗಾರರ ಕ್ಷೇತ್ರದಲ್ಲಿ ಒಟ್ಟು 42 ಮತಗಳು ಇದ್ದು ಬಿಜೆಪಿ ಬೆಂಬಲಿತ ಮಂಡಲ ಅಧ್ಯಕ್ಷರಾದ ರಾಯನಹಳ್ಳಿ ಮುನ್ರಾಜಗೌಡರವರು 23 ಮತಗಳೊಂದಿಗೆ ಭರ್ಜರಿ ಜಯಗಳಿಸಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಮಂಜುನಾಥ್ ರವರು 18 ಮತ ಪಡೆದು ಪರಾಭವಗೊಂಡಿದ್ದಾರೆ ಎಂದು ಚುನಾವಣಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಫಲಿತಾಂಶ ಪ್ರಕಟವಾಗುತ್ತಿದ್ದಂತೆ ಬಿಜೆಪಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂತಸ ವ್ಯಕ್ತಪಡಿಸಿದರು. ಇನ್ನು ಈ ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ಕೇಂದ್ರ ಮಾಜಿ ಸಚಿವರಾದ ಎ. ನಾರಾಯಣಸ್ವಾಮಿ, ಚಂದಾಪುರ ಪುರಸಭೆ ಸದಸ್ಯರಾದ ಈಲಲ್ಗೆ ಕೃಷ್ಣಾರೆಡ್ಡಿ, ಬಿ. ನಾಗರಾಜು, ಮುನಿರಾಜು ಗೌಡ, ಜಯಪ್ರಕಾಶ್, ವರದರಾಜು, ತಿಲಕ್ ಗೌಡ, ಕಮ್ಮಸಂದ್ರ, ಸತೀಶ್, ರಾಮಕೃಷ್ಣ, ಸೋಮಶೇಖರ್ ರೆಡ್ಡಿ ಇನ್ನು ನೂರಾರು ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಸಂತಸ ವ್ಯಕ್ತಪಡಿಸಿ ಗೆಲುವು ಸಾಧಿಸಿದ ಎಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸಿದರು. ಆನೇಕಲ್ ಪಿಎಲ್ಡಿ ಬ್ಯಾಂಕ್ನಲ್ಲಿ ನಡೆದ ಈ ಚುನಾವಣೆಯಲ್ಲಿ 10 ಕ್ಷೇತ್ರಗಳು ಅವಿರೋಧವಾಗಿ ಆಯ್ಕೆಯಾಗಿತ್ತು. 3 ಕ್ಷೇತ್ರಗಳಿಗೆ ಚುನಾವಣೆ ನಡೆಯಿತು. ಅದರಲ್ಲಿ ಜನರಲ್ ಕ್ಷೇತ್ರದಲ್ಲಿ ನಮ್ಮ ಹರೀಶ್ ರವರು 203 ಮತಗಳ ಅಂತರದಿಂದ ಜಯಶೀಲರಾಗಿದ್ದಾರೆ. 212 ಮತಗಳಿಂದ ಜಯಶೀಲರಾಗಿದ್ದಾರೆ. ಅಧ್ಯಕ್ಷರು ಆದಂತಹ ನನ್ನ ಆತ್ಮೀಯ ಸ್ನೇಹಿತರು ಆದಂಥ ರಘು ಅವರು ಸಹ 33 ಮತಗಳನ್ನು ಪಡೆದು ಜಯಶೀಲರಾಗಿದ್ದಾರೆ. ಅದೇ ರೀತಿ ಬಹಳ ತುರುಸಿನ ಪೈಪೋಟಿ ಇದ್ದಂಥ ಕ್ಷೇತ್ರ ಮರಸೂರು ಸಾಲಗಾರ ಕ್ಷೇತ್ರದಿಂದ ನನ್ನ ಎಲ್ಲ ಮತದಾನ ಪ್ರಭುಗಳು ಇವತ್ತು ನಾನು ಇಲ್ಲಿ ಜಯಶೀಲಕ್ಕೆ ಕಾರಣರಾಗಿದ್ದಾರೆ. ಪ್ರಮುಖವಾಗಿ ನಮ್ಮ ಕೇಂದ್ರ ಸಚಿವರು, ನಮ್ಮ ಗುರುಗಳು ಆದಂಥ ಎ. ನಾರಾಯಣಸ್ವಾಮಿ ಅಣ್ಣನವರು ಸಹಕಾರದಿಂದ, ಅದೇ ರೀತಿ ಯಂಗಾರೆಡ್ಡಿ ಅಣ್ಣ ಇರ್ಬೋದು, ನರಸಿಂಹರೆಡ್ಡಿ ಅವರ ಅಣ್ಣ ಇರ್ಬೋದು, ಆಂಜಿನಪ್ಪ, ಶಿವಪ್ಪಣ್ಣ, ಅದೇ ರೀತಿ ಬಿ.ಜೆ. ಆಂಜಿನಣ್ಣ ಎಲ್ಲರ ಸಹಕಾರದಿಂದ, ನಮ್ಮೆಲ್ಲ ಕಾರ್ಯಕರ್ತರ ಶ್ರಮದಿಂದ ಇವತ್ತು, ಅದೇ ರೀತಿ ನಮ್ಮ ಅಗ್ರಹಾರ ಸತೀಶ್ ಅವರು 1 ವಾರದಿಂದ ನನ್ನ ಜೊತೆಯಲ್ಲಿದ್ದರು. ಅವರು ಸಹ ಎಲ್ಲರ ಸಹಕಾರ, ಎಲ್ಲ ಕಾರ್ಯಕರ್ತರ ಸಹಕಾರದಿಂದ ಈ ಒಂದು ಕ್ಷೇತ್ರದಲ್ಲಿ ಪ್ರಪ್ರಥಮ ಬಾರಿಗೆ ಭಾರತೀಯ ಜನತಾ ಪಾರ್ಟಿ ಈ ವಿಜಯ ಪತಾಕೆಯನ್ನು ಹಾರಿಸಿದೆ. ಈ ಮೂಲಕ ರೈತರಿಗೆ ನಮ್ಮ ಈ ಕ್ಷೇತ್ರದಲ್ಲಿ ಯಾವ ರೀತಿ ಅನುಕೂಲಗಳಾಗಬೇಕೆಂಬ ಉದ್ದೇಶದಿಂದ ಅದನ್ನು ಮಾಡಲು ನಾನು ಸದಾ ಸಿದ್ಧನಾಗಿರ್ತೇನೆ. ಇದಕ್ಕೆ ಶ್ರಮಿಸಿದ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತ ಬಂಧುಗಳು ಹಾಗೂ ಮುಖಂಡರಿಗೂ ನಾನು ವೈಯಕ್ತಿಕವಾಗಿ ಪಕ್ಷದ ಅಧ್ಯಕ್ಷನಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳು ಸಹ ಸಲ್ಲಿಸುತ್ತೇನೆ. ಎಲೆಕ್ಷನ್ನಲ್ಲಿ 10 ಕ್ಷೇತ್ರ ಇನಾನಮಸ್ ಆಗಿತ್ತು. ಇನ್ನು 3 ಕ್ಷೇತ್ರಗಳಿಗೆ ಚುನಾವಣೆ ನಡೀತು. 3ಕ್ಕೆ ಸಾಮಾನ್ಯ ಕ್ಷೇತ್ರದ ಅಭ್ಯರ್ಥಿಯಾಗಿ ನನ್ನ ಸ್ಥಳ ಮಟ್ಟದ ಕಾರ್ಯಕರ್ತರು ಬೆಳೀಬೇಕು ಅಂತ ನಮ್ಮ ಎ. ನಾರಾಯಣಸ್ವಾಮಣ್ಣನವರು ನಮ್ಗೆ ಅವಕಾಶ ಮಾಡಿಕೊಟ್ರು. ಅವರ ಮಾರ್ಗದರ್ಶನದಲ್ಲಿ ನಮ್ಮೆಲ್ಲ ನಾಯಕರುಗಳು ನಮ್ಮ ಬೆಂಬಲವಾಗಿ ನಿಂತು ಇವತ್ತೇನು 212 ಮತ ಗಳಿಸಿ 102 ಮತಗಳಲ್ಲಿ ಲೀಡ್ ಸಾಧಿಸಿದ್ದಾರೆ. ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಫಸ್ಟು ಮತ್ತು ನಮ್ಮ ಜೊತೆಗೆ ಸಹೋದರನಂಗೆ ಮಂಜುನಾಥ್ ಅವರು 10 ದಿನಗಳಿಂದ ಜೊತೆಗೇ ಇದ್ದಾರೆ. ಪಕ್ಕ ಹೋಗ್ದಿರೋ ಸೋದರನಂತೆ ಎಲ್ಲ ನನ್ನ ನಾಯಕರಿಗೆ, ಆನೇಕಲ್ ನಾಯಕರಿಗೆ, ಎಲ್ಲ ನಮ್ಮ ಕ್ಷೇತ್ರದ ನಾಯಕರಿಗೆ ಪ್ರತಿನಿಧಿಗಳಿಗೆ ಧನ್ಯವಾದಗಳು ಅರ್ಪಿಸ್ತೀನಿ. ನಮ್ಮ ಆನೇಕಲ್ ತಾಲೂಕಿನಲ್ಲಿ ಪಿಎಲ್ಡಿ ಬ್ಯಾಂಕ್ನ ಒಂದು ಚುನಾವಣೆ 3 ಕ್ಷೇತ್ರಗಳಿಗೆ 3 ಕ್ಷೇತ್ರ ವಿಜಯ ಬಾರಿನ ಬಾರಿಸಿದ್ದೀವಿ. ನಮ್ಮ ಹರೀಶ್ ಇರ್ಬೋದು, ರಘುವಣ್ಣ ಇರ್ಬೋದು, ಮುನ್ರಾಜಣ್ಣ ಗೌಡ ಇರ್ಬೋದು, ಎಲ್ಲರೂ 3 ಸೀಟನ್ನು ನಾವು ಪಿಎಲ್ಡಿ ಬ್ಯಾಂಕ್ ಪರವಾಗಿ ಎಲ್ಲರೂ ಗೆದ್ದುಕೊಂಡಿದ್ದಾರೆ. ಇದು
ನಮ್ಮ ಎ ನರಸಿಂಹನವರ ನೇತೃತ್ವದಲ್ಲಿ ನಡೆದಂತಹ ಒಂದು ಚುನಾವಣೆ. ಅವರ ಒಂದು ಆಶೀರ್ವಾದದಿಂದ ಇಡೀ ತಾಲೂಕಿನ ಜನತೆ ಎಲ್ಲೆಲ್ಲಿ ಷೇರು ಹೊರಡಿಸಿದವರೆಲ್ಲ ಬಂದು ಮತ ಚಾಲಿಸಿದ್ರೆ ಅವರೆಲ್ಲರಿಗೂ ನಾನು ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಈಗಾಗಲೇ 10 ಕ್ಷೇತ್ರ ಮೊದಲೇ ಇನಾನಿಮಸ್ BJP 10 ಕ್ಷೇತ್ರ BJP ಆಲ್ರೆಡಿ ಲೆಕ್ಕಿಗೆ ಆಗಿತ್ತು. ಇನ್ನು 3 ಕ್ಷೇತ್ರ ಇವತ್ತು ಎಲೆಕ್ಷನ್ ಆಗಿದೆ. ಮೂರು ಕ್ಷೇತ್ರನೂ ನಾವು BJP ವಿಜಯಶಾಲಿಯಾಗಿ ಗೆದ್ದಿದ್ದೀವಿ. ಎಲ್ಲ ಮತ ಬಾಂಧವರಿಗೂ ಹೃದಯಪೂರ್ವಕ ನಮಸ್ಕಾರ ಹೇಳ್ತಾ ಇದ್ದೀವಿ, ಅಭಿನಂದನೆ ಹೇಳ್ತಾ ಇದ್ದೀವಿ. ಯಾಕಂದರೆ ಅವ್ರು ಬಂದು ಪ್ರತಿಯೊಬ್ಬರು ಮತ ಹಾಕಿ ನಮ್ಮ BJPಯನ್ನು ಗೆಲ್ಸ್ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಹೃದಯಪೂರ್ವಕ ಅಭಿನಂದನೆ ಹೇಳ್ತಿದ್ದೀವಿ. ಇವತ್ತಿನ ದಿವಸ ಎಲೆಕ್ಷನ್ನಲ್ಲಿ ನಾರಾಯಣ ಸ್ವಾಮಿ ಮಾರ್ಗದರ್ಶನದಲ್ಲಿ 3 ಚುನಾವಣೆಗಳಾಗಿದೆ. ಇಲ್ಲಿ ಅಭೂತಪೂರ್ವವಾಗಿ 3 ಚುನಾವಣೆ ಗೆದ್ದುಕೊಟ್ಟಿದ್ದಾರೆ. ನಮ್ಮ ನಾಯಕರುಗಳಿಗೆ ಮತ್ತು ನಮ್ಮ ಮತ ಬಾಂಧವರಿಗೆ ಎಲ್ಲರಿಗೂ BJP ಅನಂತ ಅಭಿನಂದನೆ ತಿಳಿಸ್ತಾ ಇದ್ದೀವಿ. ಅದೇ ರೀತಿ ಗೆದ್ದಿರತಕ್ಕಂಥ ಅಭ್ಯರ್ಥಿಗಳಿಗೆ ನಮ್ಮ ಸ್ವಾಗತವನ್ನು ಕಂಗ್ರಾಚುಲೇಷನ್ ತಿಳಿಸ್ತಾ ಇದ್ದೀವಿ. ಚುನಾವಣೆ ನಡೆಯಿತು. 3 ಕ್ಷೇತ್ರದಲ್ಲಿ ಭರ್ಜರಿ ಗೆಲುವನ್ನು ಸಾಧಿಸಿದ್ವಿ. ಹಾಗೂ ನಮ್ಮ ಮತ್ತೂರು ಕ್ಷೇತ್ರದಲ್ಲಿ ನಮಗೆ ಸಹಕಾರ ಕೊಟ್ಟಂಥ ನಮ್ಮ ಇಲ್ಲಿಯ ಸಹಕಾರ ಕಾರ್ಯಕರ್ತರು ಲೀಡರ್ಗಳಿಗೆ ಸಾಷ್ಟಾಂಗ ವಂದನೆಗಳನ್ನು ಬಯಸ್ತೀನಿ. ಹಾಗೂ ನಮ್ಮ ಏನು ಬಂಡಾಯ ಹಾಕ್ತಿದ್ದಾರೆ, ಬಂಡಾಯ ಅವರು ಏನು ಕಾಂಗ್ರೆಸ್ ಎಲ್ಲ ಮುಂದಾಗಿ ಸಾಲಗಾರ ಕ್ಷೇತ್ರದಲ್ಲಿ ಗೆಲ್ತೀವಿ ಅಂತ, ಆಮೇಲೆ ಕ್ಷೇತ್ರದಲ್ಲಿ ಗೆಲ್ತೀವಿ ಅಂತ ಹೇಳಿದರು. ಅವರ ಮಾತಿಗೆ ನಮ್ಮ ಮತದಾರರಿಗೆ ಒಳ್ಳೆಯ ಉತ್ತರವನ್ನು ನೀಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇದೇ ಥರ ಎಲ್ಲರೂ ನಮ್ಮ BJP ಕಾರ್ಯಕರ್ತರು ದೃಢವಾಗಿ ನಿಂತು ನಮ್ಮ ಪಾರ್ಟಿಯಲ್ಲಿ ಯಾರೇ ನಿಲ್ಲಿಸಿ ಅವರಿಗೆ ಸಹಕಾರ ಕೊಡಬೇಕು ಅಂತ ಬರ್ಬೇಡ. ಭರ್ಜರಿ ಗೆಲುವನ್ನು ಸಾಧಿಸಿದ್ದಾರೆ. ಅದು ನಾರಾಯಣ ಸ್ವಾಮಿ ಅವರ ನಾಯಕತ್ವದಲ್ಲಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಹಾಗೆ ಏನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಜನರನ್ನು ಓಟಿಸಿದ್ದು ಅದನ್ನು ನಾವು ಸಾಕಷ್ಟು ಪ್ರಯತ್ನ ಪಟ್ಟು ಭಾರತೀಯ ಜನತಾ ಪಕ್ಷದ ಕಡೆ ಒಲವು ಕೊಟ್ಟು ಮತ ಚಲಾಯಿಸೋಕ್ಕೆ ನಾವು ಅವಕಾಶ ಮಾಡಿಕೊಡುತ್ತೆ. ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ನಮಗೆ ಆ ಮತವನ್ನು ಕೊಡೋದಕ್ಕೆ ದಯವಿಟ್ಟು ಅವರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ಭಾರತೀಯ ಜನತಾ ಪಾರ್ಟಿ ಅತಿ ಹೆಚ್ಚು ಮತದಿಂದ ಎಲ್ಲರಿಗೂ ಮೂಲ ಕಾರಣ ಯಾವುದೇ ಎಲೆಕ್ಷನ್ ಮಾಡಲಿ ಮುಂದೆ ಕೃಷಿ ಸಹಕಾರ ಬ್ಯಾಂಕ್ ಆನೇಕಲ್ ತಾಲೂಕು ಈ ಬ್ಯಾಂಕಿನ ಚುನಾವಣೆ ನಡೆದಿದೆ. 13 ನಿರ್ದೇಶಕರು ಹೊಂದಿರತಕ್ಕಂಥ ಪ್ರಾಥಮಿಕ ಕೃಷಿ ಸಹಕಾರ ಬ್ಯಾಂಕಿನ ಈ ಚುನಾವಣೆಯಲ್ಲಿ 13 ನಿರ್ದೇಶಕರಲ್ಲಿ 10 ನಿರ್ದೇಶಕರು ಇನ್ಯಾನಿಮಸ್ ಆಗಿ ಸೆಲೆಕ್ಷನ್ ಆಗಿದ್ದರು. ಎಲ್ಲ ಭಾರತೀಯ ಜನತಾ ಪಕ್ಷದ ಬೆಂಬಲಿತ ಕಾರ್ಯಕರ್ತರು 10 ನಿರ್ದೇಶಕರು ಇನ್ಯಾನಿಮಸ್ ಆಗಿ ಗೆದ್ದು 3 ಕ್ಷೇತ್ರಗಳಿಗೆ ಚುನಾವಣೆ 13 ಕ್ಷೇತ್ರ, 1 ಜನರಲ್ ಸಾಲಗಾರರಲ್ಲದ ಕ್ಷೇತ್ರ, ಸಾಲಗಾರರ ಕ್ಷೇತ್ರ ಮರ್ಸೂರು ಮತ್ತು ಆನೇಕಲ್ ನಗರ ಮತ್ತು ಇಡೀ ತಾಲೂಕು ಜನರಲ್ ಕ್ಷೇತ್ರದಲ್ಲಿ 3 ಅಭ್ಯರ್ಥಿಗಳನ್ನು ಚುನಾವಣೆಗೆ ನಿಲ್ಲಿಸಿದ್ವಿ. ಆ 3 ಕ್ಷೇತ್ರಗಳ ಅಭ್ಯರ್ಥಿಗಳು ಜಯಶೀಲರಾಗಿದ್ದಾರೆ. ಅವರನ್ನು ಗೆಲ್ಲಿಸಿಕೊಟ್ಟಂಥ ಸಹಕಾರಿ ಮಿತ್ರರಿಗೆ ಮತ್ತು ಈ ಗೆಲುವಿಗೆ ಕಾರಣಭೂತವಾಗಿರ್ತಕ್ಕಂಥ
ಎಲ್ಲ BJPಯ ಸಕ್ರಿಯ ಕಾರ್ಯಕರ್ತರಿಗೆ ನಾಯಕರಿಗೆ ವಿಶೇಷವಾಗಿ ಪಕ್ಷದ ವತಿಯಿಂದ ಅಭಿನಂದನೆ ಸಲ್ಲಿಸ್ತೇನೆ. ತಾಲೂಕು ಮಟ್ಟದ ಈ ಕೃಷಿ ಸಹಕಾರ ಬ್ಯಾಂಕ್ನ ಚುನಾವಣೆಯಲ್ಲಿ 13ಕ್ಕೂ 13 ನಿರ್ದೇಶಕರನ್ನು ಭಾರತೀಯ ಜನತಾ ಪಕ್ಷ ಅದರ ತೆಕ್ಕೆಗೆ ಕೊಟ್ಟಂಥ ಆನೇಕಲ್ ತಾಲೂಕಿನ ಸಹಕಾರ ಮಿತ್ರರಿಗೆ ಪಕ್ಷದ ವತಿಯಿಂದ ವಿಶೇಷವಾದಂಥ ಅಭಿನಂದನೆ ಸಲ್ಲಿಸ್ತೇನೆ. ಈ ಚುನಾವಣೆ ಎಲ್ಲ ಕಾರ್ಯಕರ್ತರ ಚುನಾವಣೆ. ಕಾರ್ಯಕರ್ತರು ಒಗ್ಗಟ್ಟಾಗಿ ಕೆಲಸ ಮಾಡಿದ್ರೆ ಆ ಒಗ್ಗಟ್ಟಿನ ಫಲ ಈ ವಿಜಯೋತ್ಸವ. ಮತ್ತೊಮ್ಮೆ ಈ ಚುನಾವಣೆಯಲ್ಲಿ ಗೆಲುವು ತಂದುಕೊಟ್ಟಂಥ ಎಲ್ಲ BJP ಕಾರ್ಯಕರ್ತರಿಗೆ ಮತ್ತು ಈ ಗೆಲುವು ದೇಶದ ಪ್ರಧಾನಿ ನರೇಂದ್ರ ಮೋದಿರವರು ಹೊಸ ದಿಕ್ಸೂಚಿಯನ್ನು ದೇಶಕ್ಕೆ ಕೊಟ್ಟ ನಂತರ ದೇಶದ ಎಲ್ಲ ಮತದಾರ ಎಲ್ಲ ನಾಗರಿಕರು BJP ಕಡೆಗೆ ನೋಡ್ತಾ ಇದ್ದಾರೆ. ಭಾರತೀಯ ಜನತಾ ಪಕ್ಷದ ಹೆಸರನ್ನು ಭಾರತೀಯ ಜನತಾ ಸಕ್ರಿಯ ಕಾರ್ಯಕರ್ತ ಯಾವುದೇ ಚುನಾವಣೆಯಲ್ಲಿ ನಿಂತರೆ ಮೋದಿಯವರ ಆಡಳಿತ ವೈಖರಿ ಮತ್ತು BJP ಕೊಟ್ಟಂಥ 11 ವರ್ಷಗಳ ಅಭಿವೃದ್ಧಿಯ ದಿಕ್ಸೂಚಿಗೆ ವಿಶೇಷವಾದ ಒತ್ತನ್ನು ಮತದಾರರು ಕೊಡ್ತಾ ಇದ್ದಾರೆ. ಆನೇಕಲ್ ತಾಲೂಕಲ್ಲಿ ಅನೇಕ ವರ್ಷಗಳು ಸಹಕಾರ ಕ್ಷೇತ್ರಗಳು ಕಾಂಗ್ರೆಸ್ನ ತೆಕ್ಕೆಯಲ್ಲಿತ್ತು. BJPಯ ತೆಕ್ಕೆಗೆ 10-12 ವರ್ಷಗಳಿಂದ ಆನೇಕಲ್ ತಾಲೂಕು ಕೃಷಿ ಸಹಕಾರ ಬ್ಯಾಂಕು ಮತ್ತು ರೇಷ್ಮೆ ಉತ್ಪಾದಕರ ಸಹಕಾರ ಬ್ಯಾಂಕ್ ಸಜ್ಜಾಪುರ, ಜಯಪಾತಿ ಕೋಆಪರೇಟಿವ್ ಸೊಸೈಟಿ ಹತ್ಬೆಲೆಯ VSSN ಇರ್ಬೋದು, ನಮ್ಮ ವಿಶೇಷವಾಗಿ ಚಿಕ್ಕೋಸಳಿಯ VSSN ಇರ್ಬೋದು, ಆನೇಕಲ್ ಕಸ್ಬಾ VSSN ಇರ್ಬೋದು. BJP ದಕ್ಕೆಗೆ ಬಂದ ನಂತರ ಸಹಕಾರಿ ಕ್ಷೇತ್ರದಲ್ಲಿ ಎಲ್ಲ ಸಹಕಾರ ಸಂಸ್ಥೆಗಳು ಆರ್ಥಿಕ ಸಬಲೀಕರಣ ಆಗಿದೆ. ಹೆಚ್ಚು ಸಾಲಗಳನ್ನು ಕೊಡ್ತಾ ಇದೆ. ಕೆಲವು ಸಹಕಾರಿ ಬ್ಯಾಂಕ್ಗಳಲ್ಲಿ ಅತಿ ಡಿಪಾಸಿಟನ್ನು ನೋಡ್ಬೋದು. ಒಂದು 16 ಕೋಟಿ ಡಿಪಾಸಿಟ್ಗಳನ್ನು ನಾವು ಸಜ್ಜಾಪುರ ಸಹಕಾರಿ ಬ್ಯಾಂಕಲ್ಲಿ ನೋಡ್ಬೋದು, PLD ಬ್ಯಾಂಕ್ ಅಂಥ ಸಹಕಾರಿ ಮುಖಂಡರುಗಳನ್ನು ನಾವು ಈ ಕ್ಷೇತ್ರಕ್ಕೆ ಕಳಿಸ್ಕೊಡ್ತಾ ಇದ್ದೀವಿ. ಇನ್ನು ಭವಿಷ್ಯದ ದಿನಗಳಲ್ಲಿ ಈ ಸಹಕಾರಿ ಕ್ಷೇತ್ರವನ್ನು ಸಾರ್ವಜನಿಕರಿಗೆ ಸಹಕಾರ ಬರುವ ರೀತಿಯಲ್ಲಿ ತಮ್ಮ ಸೇವೆ ಇರಬೇಕು ಅಂತೇಳಿ ಗೆದ್ದಂಥ ಇನಾನಿಮಸಲ್ಲಿ ಗೆದ್ದಂಥ ಎಲ್ಲ ನಿರ್ದೇಶಕರಿಗೆ ಪಕ್ಷದ ಶುಭಾಶಯಗಳನ್ನು ಕೊಡ್ತೇನೆ. ಬಂಡಾಯ ಆನೇಕಲ್ ತಾಲೂಕಲ್ಲಿ ಬಂಡಾಯದ ಮನಸ್ಥಿತಿಗೆ ಯಾವ ಕಾರ್ಯಕರ್ತ ಹೋಗ್ತಾನೆ ಅವನು ನಶಿಸಿ ಹೋಗ್ತಾನೆ. ಭವಿಷ್ಯದ ದಿನಗಳಲ್ಲಿ ಅವನ ಹೆಸರನ್ನು ಮಂತೋಗ್ತಾರೆ. ಈ ಕ್ಷೇತ್ರದಲ್ಲಿ ಬಂಡಾಯವಿದ್ದಂಥ ಯಾವುದೇ ಕಾರ್ಯಕರ್ತ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಿಲ್ಲ, ಬಂಡಾಯ ಮಾಡೋದ್ರಲ್ಲಿ ಅರ್ಥ ಇರೋದಿಲ್ಲ. ಮೋದಿಯವರ ಆಡಳಿತದಲ್ಲಿ ಮತ್ತು ಭಾರತೀಯ ಜನತಾ ಪಕ್ಷದ ವಿಜೇಂದ್ರರವರ ನಾಯಕತ್ವದಲ್ಲಿ ವಿಶೇಷವಾದಂಥ ಒತ್ತನ್ನು ಕೊಟ್ಟು ಸಮಾಜದ ಮಧ್ಯೆ ಸಂಘಟನೆ ಮಾಡುವ ಮನಸ್ಥಿತಿಗೆ ಬರಬೇಕಂತೇಳಿ ನಾನು ಹೇಳೋದಕ್ಕೆ ಇಚ್ಛೆ. ಎಲ್ಲಿ ಅನೇಕ ಕರ್ನಾಟಕದಲ್ಲ ಆಗಲ್ರಿ. 60 ಲಕ್ಷ ಮೆಂಬರ್ಶಿಪ್, 60 ಲಕ್ಷಕ್ಕೂ ಹೆಚ್ಚು ಸದಸ್ಯತ್ವ ಹೊಂದಿರ್ತಕ್ಕಂಥ BJP ಈ ಭಾಗದಲ್ಲಿ 4 ಜನ ಹೇಳ್ಬಿಟ್ಟು ಬದಲಾವಣೆ ಆಗ್ತದ. ಭಾರತೀಯ ಜನತಾ ಪಕ್ಷ ಯಾವುದೋ ಒಬ್ಬ ವ್ಯಕ್ತಿಯ ಆಧಾರಿತ ಪಕ್ಷ ಅಲ್ಲ. ಇದು ಸಂಘಟನಾತ್ಮಕವಾಗಿ ಕಾರ್ಯಕರ್ತರ ಸಮೂಹದಿಂದ ಬೆಳೆದಂಥ ಪಕ್ಷ. ಅದೊಂದು ಸಂಘಟನೆ ವಿಶೇಷವಾದಂಥ ನಿರ್ಧಾರಗಳನ್ನು ಹೈಕಮಾಂಡ್ ತೆಗೆದುಕೊಳ್ತಾರೆ. ಆ ಬದಲಾವಣೆ ಯಾವುದೇ ರೀತಿಯ ಯಾವುದೋ ಒತ್ತಾಯ ಯಾವುದೋ ಕೂಗಿಗೆ ಮಣಿಯುವಂಥ ಸಿದ್ಧಾಂತ ಭಾರತೀಯ ಜನತಾ ಪಕ್ಷ. ನಾನು ದಿಕ್ಸೂಚಿ ಅಂತ ಹೇಳೋದಿಲ್ಲ. BJP ಎಲ್ಲ ಹಂತದಲ್ಲೇ ಬೆಳೆದಿದೆ. BJPಯ ದೃಷ್ಟಿಕೋನ ಡೆವಲಪ್ಮೆಂಟ್ ಅನ್ನೋ ಪದ ಕೇವಲ ನಗರ ಪ್ರದೇಶಕ್ಕೆ ಸೀಮಿತ ಆಗಿಲ್ಲ.
ಗ್ರಾಮೀಣ ಕ್ಷೇತ್ರದ ಮತ್ತು ಸಹಕಾರಿ ಕ್ಷೇತ್ರಕ್ಕೂ ಬಿ ಜೆ ಪಿ ಹೋಗಿದೆ ಅನ್ನೋದಕ್ಕೆ ದಿಕ್ಸೂಚಿ ಇದು. ಸರ್, ಆನೇಕಲ್ನಲ್ಲಿ ಬಂಡಾಯ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಎಲ್ಲವೂ ಕಡೆ ವರದಾನ ಆಗ್ತಾ ಇದೆ. ಪ್ರತಿ ಬಾರಿ ಸಹ ಬಿಜೆಪಿ ಬಂಡಾಯ ತರೋದು. ಪುರಸಭೆ ಚುನಾವಣೆ ಆಗಿರ್ಬೋದು, ಒಂದು PAD ಬ್ಯಾಂಕ್ ಆಗಿರ್ಬೋದು, ಬಿಜೆಪಿ ಬಂಡಾಯ ಆಗ್ತಾ ಬಂದಿದ್ದು. ಬಂಡಾಯ ಆಗ್ತಾ ಇದೆ. ಕಾಂಗ್ರೆಸ್ ಗೆದ್ದಿದೆಯಾ? ಕಾಂಗ್ರೆಸ್ ಅವ್ರಿಗೆ ಎಲ್ಲೊಂದ್ ಕಡೆ ವರದಾನ ಆಗ್ತಾ ಇದೆ ಅಂತ. ಯಾವ ವರದಾನ ಆಗೋದಿಲ್ಲ. ಬಿ ಜೆ ಪಿ ಬಲ ಪ್ರದರ್ಶನ, ಬಿ ಜೆ ಪಿ ಶಕ್ತಿ ಪ್ರದರ್ಶನ. ಬಿ ಜೆ ಪಿ ಅದಕ್ಕಿಂತ ಹೆಚ್ಚಾಗಿ ಈ ಕಾರ್ಯಕ್ರಮದ ಈ ಕ್ಷಣದಲ್ಲಿ ತಕ್ಕ ಬಿ ಜೆ ಪಿ ನಾಯಕರ ಮುಖ ನೋಡಿದ್ರೆ ಬಿ ಜೆ ಪಿ ಬಂಡಾಯ ಏನು ಮಾಡೋಕ್ಕಾಗೋದಿಲ್ಲ ಯಾರನ್ನು. ನಾರಾಯಣಸ್ವಾಮಿ ನೇತೃತ್ವದಲ್ಲಿ MLA ಗೆಲ್ತಾರೆ ಮತ್ತೆ. ನಾನು ಇವತ್ತು ಬರ್ತಾ ಇರೋದು ನನಗೆ 100% ಗೊತ್ತಿದೆ ಡಿಲಿಮಿಟೇಷನ್ ಆಗುತ್ತೆ ಅಂತ. ನನಗೆ ಜೀವ ಕೊಟ್ಟಂತ, ನನಗೆ ಗೌರವ ತಗೊಂಡಂತ, ನನಗೆ ಮನೆ ಮಗನಾಗಿ ಬೆಳೆಸ್ತಂತ ಈ ಕ್ಷೇತ್ರವನ್ನು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಗೆ ಹೋಗೋಕೆ ಬಿಡಬಾರ್ದು. ರಾಜ್ಯದಲ್ಲಿ ಅಗತ್ಯ ವಸ್ತುಗಳ ಬೆಲೆ ಹೆಚ್ಚಾಗ್ತಿರೋದು ದಿನೇ ದಿನೇ. ನಿನ್ನೆ ಟಿಕೆಟ್ ಸಹ 2 ರೂಪಾಯಿ ಹೆಚ್ಚಿರೋದು. ಅದ್ರ ಬಗ್ಗೆ ಆಂಧ್ರ ಸರ್ಕಾರ ಉಚಿತ ಘೋಷಣೆಗಳನ್ನು ಮಾಡಿ ಶಾಲಾ ಮಾಡಿ ಆಂಧ್ರ ಪ್ರದೇಶ ಸರ್ಕಾರ ತನ್ನ ನೌಕರರಿಗೆ ಪೇಮೆಂಟನ್ನು, ಸಂಬಳವನ್ನು ಕೊಡ್ತಾ ಇತ್ತು. ಆಂಧ್ರ ಸರ್ಕಾರ ಉಚಿತ ಘೋಷಣೆಗಳನ್ನು ಮಾಡಿ PF ಮೇಲೆ, ಪ್ರಾವಿಡೆಂಟ್ ಫಂಡ್ ಮೇಲೆ ಸಾಲವನ್ನು ಪಡೆದಿತ್ತು. ಆಂಧ್ರ ಸರ್ಕಾರ ಅನೇಕ ದಿನಗಳ ಕಾಲ ತನ್ನ ನೌಕರರಿಗೆ ಸಂಬಳ ಇಲ್ಲದೆ ದಾಖಲೆಗಳನ್ನು ನೋಡಿದ್ದೀವಿ. ಹಿಮಾಚಲ ಪ್ರದೇಶ ತನ್ನ ಸರ್ಕಾರವನ್ನು ಉಚಿತ ಘೋಷಣೆ ಮುಖಾಂತರ ಹಿಮಾಚಲ ಪ್ರದೇಶ ಸರ್ಕಾರವನ್ನು ನಡೆಸೋಕ್ಕಾಗದೆ ಸಾರ್ವಜನಿಕರ ಮುಂದೆ ಬರ್ತಾ ಇದ್ದಾರೆ. ಉಚಿತ ಘೋಷಣೆ, ಉಚಿತವಾಗಿ ಸರ್ಕಾರ ಕೊಡುವಂಥ ಯಾವುದೇ ಒಂದು ಉಡುಗೊರೆಗಳನ್ನು ಮತ್ತು ಯೋಜನೆ ಬೇಡ ಅಂತೇಳಿ ಹಿನ್ನಡೆಸ್ತಾ ಇದ್ದಾರೆ. ಭಾಳ ಕಾಲ ಕರ್ನಾಟಕ ರಾಜ್ಯ ಈ ಉಚಿತ ಘೋಷಣೆಗಳನ್ನು ಮಾಡ್ತಾ ಸರ್ಕಾರವನ್ನು ನಡೆಸೋಕ್ಕಾಗೋದಿಲ್ಲ. ಇವತ್ತೇನು ಸರ್ಕಾರವನ್ನು ನಡೆಸೋಕ್ಕಾಗದೆ ಎಲ್ಲ ಅದು ಹಾಲಿ ಇರ್ಬೋದು, ಸಾರಿಗೆ ವ್ಯವಸ್ಥೆ ಇರ್ಬೋದು, ಸ್ಟಾಂಪ್ ಡ್ಯೂಟಿ ಇರ್ಬೋದು, ಗೃಹಲಕ್ಷ್ಮಿ ನಾನು ಹಳ್ಳಿಗೆ ತಾಯಿ ಮನೆಗೆ ಹೋಗಿ ಬರಬೇಕಾದ್ರೆ ದಿನಕ್ಕೆ 150 ರೂಪಾಯಿ ಕೊಡಬೇಕು. ಅಂದರೆ 3,000-4,000 ರೂಪಾಯಿ ಪ್ರತಿ ತಿಂಗಳು ಈ ಒಂದು ಸಾರಿಗೆ ವ್ಯವಸ್ಥೆಗೆ ತನ್ನ ತಂದೆ ಮನೆಯನ್ನು, ಅತ್ತೆಯನ್ನು, ತಾಯಿಯನ್ನು, ಅಜ್ಜಿಯನ್ನು ನೋಡೋದಕ್ಕೆ ಅಥವಾ ಕಾಲೇಜಿಗೆ ಹೋಗಿ ಬರೋದಕ್ಕೆ ಯುವಕರು ಕೊಡಬೇಕಾದ ಪರಿಸ್ಥಿತಿ ನಿರ್ಮಾಣ ಮಾಡಿದೆ. ಬೆಲೆ ಏರಿಕೆಯನ್ನು ಸಾರ್ವಜನಿಕರು ಪ್ರತಿನಿತ್ಯ ಬೆಲೆ ಏರಿಕೆ, ಪ್ರತಿ ಎಲ್ಲ ಕ್ಷೇತ್ರಗಳ ಬೆಲೆ ಏರಿಕೆಯನ್ನು ನಾವು ನೋಡ್ತಾ ಕೂತ್ಕೊಂಡ್ರೆ ಈ ಸರ್ಕಾರ ಎಲ್ಲ ಕ್ಷೇತ್ರಗಳಲ್ಲಿ ಬೆಲೆ ಏರಿಕೆ ಮಾಡ್ತಾರೆ. ಬೆಲೆ ಏರಿಕೆ ಮಾಡಿದಂಥ ಈ ಮನಸ್ಥಿತಿ ನೀರಿನ ಬೆಲೆ ಏರಿಕೆಯನ್ನು ಮಾಡ್ತಾ ಇದ್ದಾರೆ, ವಿದ್ಯುತ್ ಏರಿಕೆಯನ್ನು ಮಾಡ್ತಾ ಇದ್ದೀವಿ. ಏನು ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ಬೆಲೆ ಏರಿಕೆ ಅಂದರೆ ಕಾಮನ್. ಬೆಲೆ ಏರಿಕೆ ಮಾಡಿ ಸರ್ಕಾರ ನಡೆಸಬೇಕಂತ ಮನಸ್ಥಿತಿಗೆ ಸಿದ್ದರಾಮಯ್ಯ ಸರ್ಕಾರ ಬಂದುಬಿಟ್ಟಿದೆ. ಬಹುಶಃ ನೆನ್ನೆ ಒಂದು ಪ್ರತಿಭಟನೆ ಆಯಿತು. ದುಡ್ಡು ಹೆಂಗೆ ಮಾಡಬೇಕು, ಯಾವ ಲ್ಯಾಂಡ್ ಅಕ್ವಿಜೇಷನ್ ಮಾಡಿ, ಯಾವ ಲ್ಯಾಂಡ್ ಡಿನೋಟಿಫಿಕೇಶನ್ ಮಾಡಿ, ಯಾವ ಲ್ಯಾಂಡನ್ನು ವ್ಯಾಪಾರ ಮಾಡೋದ್ರ ಮುಖಾಂತರ ಬೆಂಗಳೂರು ಸುತ್ತಮುತ್ತ ಲ್ಯಾಂಡ್ ಮಾಫಿಯಾವನ್ನು ಹೆಚ್ಚು ಮಾಡಿ ಈ ಸರ್ಕಾರಕ್ಕೆ ದುಡ್ಡು ಬರೋದು ಏನು ಮಾಡಬೇಕಂತೇಳಿ ಈ ರಾಜ್ಯ ಸರ್ಕಾರ ಯೋಚನೆ ಮಾಡ್ತಾ ಇದೆ. ಭ್ರಷ್ಟಾಚಾರ ಒಂದೇ ಅಲ್ಲ, ಹಾಗಲ್ರಿ ಈ BBMP ಮೇಲೆ ಸಾಲ ತೆಗೆದುಕೊಂಡಿದ್ದಾರೆ. BBMP ಕಟ್ಟಡದ ಮೇಲೆ ಸಾಲ ತೆಗೆದುಕೊಂಡಿದ್ದಾರೆ ಬೆಂಗಳೂರಿನಲ್ಲಿ. ಅಂದರೆ ಸಾಲ ಮಾಡಿ ಸರ್ಕಾರ ಗ್ಯಾರಂಟಿ. ನಿನಗೆ ಶಕ್ತಿ ಇದ್ದರೆ ಸರ್ಕಾರದ ಬಡ್ಜೆಟ್ನಲ್ಲಿ ಕೊರತೆ ಇಲ್ಲದೆ ನನಗಂದೋದು ಗ್ಯಾರಂಟಿಗಿಂತ ಯಾವುದೇ ದೇಶ ಅಭಿವೃದ್ಧಿ ಆಗಬೇಕಾದರೆ ರಸ್ತೆ ಕಟ್ಟಡ ಅಲ್ಲ, ಆ ದೇಶದ ನಾಗರಿಕರಿಗೆ ಅವಶ್ಯವಾದಂಥ ಶಿಕ್ಷಣವನ್ನು, ಉನ್ನತ ಶಿಕ್ಷಣವನ್ನು ಉಚಿತವಾಗಿ ನೀಡಿ, ಆರೋಗ್ಯಕ್ಕೆ ವಿಶೇಷವಾದಂಥ ಸವಲತ್ತುಗಳನ್ನು, ಇನ್ಶೂರೆನ್ಸ್ಗಳನ್ನು ನೀಡಿ, ಆರೋಗ್ಯ, ಶಿಕ್ಷಣ
ಹೆಚ್ಚು ಒತ್ತನ್ನು ಕೊಟ್ಟರೆ ನಾಗರಿಕರ ಬದುಕನ್ನು ಹಸನಾಗ್ತಾರೆ. ಆ ದಿಕ್ಕಲ್ಲಿ ಹೆಚ್ಚು ಒತ್ತು ಕೊಡಬೇಕು ಸರ್ಕಾರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಬೆಲೆ ಏರಿಕೆ ಅನಿವಾರ್ಯ ಬಿಜೆಪಿನೇ ಕಾರಣ, ಬಿಜೆಪಿ ಅವರು ಸಾಲ ಮಾಡಿ ಹೋಗಿದ್ದಕ್ಕೆ ಕಾರಣ ಅಂತ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ರು. ಸದ್ಯಕ್ಕೆ ಬಿಜೆಪಿ ಅವ್ರು ಮಾಡ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಸರ್ಕಾರ ಅಂತ ಹೇಳಿಲ್ವಲ್ಲ, ಸಾಲ ಮಾಡಿರೋದಕ್ಕೆ ಬೆಲೆ ಅಲ್ಲ ಏರಿಕೆ ಹೇಳಿಲ್ವಲ್ಲ. ಅವ್ರು ಎಷ್ಟು ಕೋಟಿ ಅವ್ರ ಸರ್ಕಾರ ಬಂದ ಮೇಲೆ ಎಷ್ಟು ಸಾಲ ತೆಗೆದುಕೊಂಡಿದ್ದಾರೆ ಪಡೆದಿದ್ದಾರೆ ಅಂತ ಸ್ವಲ್ಪ ಲೆಕ್ಕ ಕೊಡಲಿ ಅವರು. ಸರ್, ಈಗ ಅವ್ರು ಹೇಳ್ತಿರೋದು ಕೇಂದ್ರ ಸರ್ಕಾರ ಡೀಸೆಲ್ ಪೆಟ್ರೋಲ್ ಏರಿಕೆ ಮಾಡಿದ್ರು ನಾವು ಅನಿವಾರ್ಯವಾಗಿ ಮಾಡ್ತಾ ಇದ್ವಿ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಅಂತ ಮಾತು ಸಚಿವರು. ನೀವು ಅವ್ರು ಬಿಜೆಪಿಯವರು ರೇಟ್ ಕಡಿಮೆ ಮಾಡಿಸ್ಲಿ ಕೇಂದ್ರದಲ್ಲಿ ಪೆಟ್ರೋಲ್ ಡೀಸೆಲ್ನ ಅಂತ. ನಾನು ಅಲ್ಲೇ ಹೇಳಿದ್ದು, ರಾಮಲಿಂಗಾರೆಡ್ಡಿ ಅವರು ಅನೇಕ ಬಾರಿ ನಮ್ಮ ಲಾಭದಾಯಕವಾಗಿದೆ, ನನ್ನ ಇಲಾಖೆ ಲಾಭದಾಯಕವಾಗಿದೆ, ಸಡನ್ ಆಗಿ ಹೆಂಗೆ ನಷ್ಟ ಆಗೋಯ್ತು, ಸಡನ್ ಆಗಿ ಹೆಂಗೆ ಲಾಸ್ ಆಗೋಯ್ತು. ರಾಮಲಿಂಗಾರೆಡ್ಡಿ ಅವರು ದಿಕ್ಕು ತಪ್ಪಿಸೋದು ಬೇಡ. ಬೆಲೆ ಏರಿಕೆ ನಿಮ್ಮ ಮೂರ್ಖತನ. ಉಚಿತ ಘೋಷಣೆಗಳಿಂದ ಈ ಸಮಾಜವನ್ನು ಉತ್ಕೃಷ್ಟ ಸಮಾಜವನ್ನು ನಿರ್ಮಾಣ ಮಾಡಬೇಕಂತ ನೀವು ಕಲ್ಪನೆ ಇದೆಯಲ್ಲ, ಆ ಕಲ್ಪನೆ ಬಹಳ ದೂರ ಇರ್ತದೆ. ದಯವಿಟ್ಟು ಉಚಿತ ಘೋಷಣೆಗಳನ್ನೋದಕ್ಕಿಂತ ಸಾರ್ವಜನಿಕ ಅವಶ್ಯಕತೆ ಇರ್ತಕ್ಕಂಥ ಶಿಕ್ಷಣ, ಆರೋಗ್ಯ, ನೀರು ಮತ್ತು ಇಡೀ ಬೆಂಗಳೂರು 40-50 ವರ್ಷಗಳಿಂದ ಸಂಚಾರಿ ಅಂದರೆ ನಮ್ಮ ಟ್ರಾನ್ಸ್ಪೋರ್ಟ್ ಇದೆಯಲ್ವ, ಈ ಒಂದು ಟ್ರಾಫಿಕ್ ಜಾಮನ್ನು, ಈ ಟ್ರಾಫಿಕ್ ಜಾಮಿಂದ ಮುಕ್ತ ಮಾಡಿದ್ರೆ ರಾಮಲಿಂಗಾರೆಡ್ಡಿ ಅವರು ಪ್ರತಿ ರಸ್ತೆಯಲ್ಲಿ ಇಡ್ತಾರೆ ಅಂತ ಇಷ್ಟಪಡ್ತೇವೆ. ಸರ್, ಗುತ್ತಿಗೆದಾರ ಸಚಿನ್ ಅವರ ಡೆತ್ನಲ್ಲಿ ಪ್ರಿಯಾಂಕಾ ಸಚಿವರ ಆಪ್ತರ ಹೆಸರಿದ್ರು ಕೂಡ ಅದಕ್ಕೆ ಯಾವುದೇ ರೀತಿಯ ಸಂಬಂಧ ಇಲ್ಲ, ರಾಜೀನಾಮೆ ಕೊಡೋದಿಲ್ಲ ಮತ್ತು ಯಾವುದೇ ಸಂಬಂಧ ಇಲ್ಲ ಅಂತ ಸಿದ್ದರಾಮಯ್ಯ ಅವರು ಹೇಳ್ತಾರೆ. ಪ್ರಿಯಾಂಕಾ ಖರ್ಗೆ ಮತ್ತು ಯಾದವ್ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ. ಅದ್ರ ಬಗ್ಗೆ BJP ಅವ್ರ ಮೇಲೆ ಯಾವುದೇ ಕಂಪ್ಲೇಂಟ್ ಆದರೆ ವಿತಿನ್ 24 ಅವರ್ಸಲ್ಲಿ ಆ್ಯಕ್ಷನ್ ಆಗ್ತದೆ. ಕಾಂಗ್ರೆಸ್ನವ್ರ ಮೇಲೆ ಪಾಕಿಸ್ತಾನ್ ಧಿಕ್ಕಾರ, ಪಾಕಿಸ್ತಾನ್ ಜಿಂದಾಬಾದ್ ಅಥವಾ ಪೊಲೀಸ್ ಸ್ಟೇಷನ್ಗೆ ಬಾಂಬ್ ಹಾಕಿದ್ದಾರೆ. ಪ್ರಿಯಾಂಕಾ ಖರ್ಗೆ ಅವರ ಹೆಸರಿದ್ದರೆ FSL ರಿಪೋರ್ಟ್. ಆದರೆ BJP ಅವರಿಗೆ ಯಾವ FSL ರಿಪೋರ್ಟ್ ಅವಶ್ಯಕತೆ ಇಲ್ಲ, ಹಂಗೆ ಅರೆಸ್ಟ್ ಮಾಡ್ಬೋದು. ಬೇಲೇಬಲ್ FIRಗಳಾದರೆ ಅರೆಸ್ಟ್ ಆಗಿ ಮನೆ ಕರ್ಕೊಂಡು ಹೋಗ್ಬೋದು. ಕೃಷಿ ಸಚಿವರು ಏನೋ ಒಂದು ಮಾತು ಹೇಳ್ತಾರೆ ಸರ್, ಮಾಂಸದ ಬೆಲೆ 1000 ರೂಪಾಯಿ ತೊಗೊಂಡು ತಿಂತೀರಾ, ಆದರೆ ಬಸ್ ಬೆಲೆ ಏರಿಕೆ ಆದರೆ ಅದನ್ನ ಯಾಕೆ ನೀವು ತೊಗೊಳೋದಿಲ್ಲ ಅಂತ ಕೇಳ್ತಾರೆ. ಚಲರಾಯ ಸ್ವಾಮಿ ಅಲ್ಲ, ಕಂಡ್ರೆ ಅವರಿಗೆ ನಾನ್ ವೆಜಿಟೇರಿಯನ್ ಏನಂತ ಗೊತ್ತಿಲ್ಲ.